ಹಾಂ, ಇಲ್ಲಿ ಬನ್ನಿ ಮಗ, ನೀನು ಇಲ್ಲಿ ಬಾ, ಆಚೆ ಬಾ, ಆ ಕಡೆಯಿಂದ ಬಾ ಮಗ, ಆ ಕಡೆಯಿಂದ ಬಾ, ಬೇಗ ಬಾ, ಹಾಳೆ ರೊಟ್ಟಿ ಮಾಡುತ್ತೆ ಅಂತ ಬೇಗ ಬೇಗ ನಡ್ಕೊಂಡು ಬಾ. ಏ ದೇವ್ರೆ, ಬಲೆ ಸುತ್ತ ಬಲೆ ಹಾಕದ್ದಲ್ಲ ಪಾಪ, ನಾವು ಒಟ್ಟು ಒಂದು ಮಾತಾಡುತ್ತಲ್ಲ. ಈಗ ಅಡ್ಡ ಹಿಡಿ ಮಗ, ಹಾಂ ಅಡ್ಡ, ಹಾಂ ಸತ್ತ ಮಾಡಬೇಡ, ಅಡ್ಡ ಹಿಡಿ. ಗಂಟನಾಗ ಗಡಿಬಿಡಿ ಮಾಡ್ಬಿಡಿ. ಇದು ಚೂರು ಜಯಿಸಿಲ್ಲ, ಇದು ಹಿಂಗೆ ಇಟ್ಕೊತಮ್ಮ, ಬಾರ ಮರ ಬಾರ ಕಡೆಯೋ ಎಂತ ಮಾಡುತ್ತೆ ನಿನಗೀಗ. ಹಾಂ ಅಡಿದೆ ಸಣ್ಣ ಬಲೆಗೂ ಪ್ಯಾಕ್ ಆಯ್ತಲ್ಲ. ಸಡಿರಿ 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 ಸಡಿರಿ, ನಮ್ಗೀಗ ಕೈ ಕೊಡ್ತಲ್ಲ, ಅದ್ರೊಳಗೆ ಸಿಕ್ಕಬೇಕಲ್ಲ ಈಗ ಈ ಸಣ್ಣ ಬಲೆ ಒಳಗೆ. ಸರಿ ಏಯ್ ಸೊಪ್ಪಿಗೆ ಬಂತು ಕಡೆ ಸರಿ ಸರಿ ಅದೇ ಅದೇ ಇದು ಲೂಸ್ ಮಾಡೋಕ್ಕಾಗ ಬಟನ್ ಒತ್ತಕ್ಕಾಗ ಇಷ್ಟ ಹಾಗೆ ಇಟ್ಕೊಳ್ಳಿ ಆಯ್ತಾ. ಇಷ್ಟ ಮಾಡ್ತೀವಿ ನಾವು. ಬಾ ಮರ, ನೀನು ಇಲ್ಲೇ ಬಾ, ಇಲ್ಲೇ ರೆಡ್ ಕಣಿ ಈಗ ಬಿಡ್ಬೇಡ ಜೈಸ್ನವ. ತಾಡೆ ಮರ ಎಡೆ ಕಚ್ಚಿದೆ ಒಂದೇ ಕತ್ತ ಸರಿಯಾ. ಅದು ಹಿಂದೆ ಬಟನ್ ತೆಗಿತಮ್ಮ, ಹಿಂದೆ ಕೈ ಬಿಡು, ಆ ಬಟನ್ ದೊಡ್ಡ ಆ ಬದಿಗಿತ್ತಲ್ಲ, ಎಚ್ಚೆತ್ತ ಮೈ ನಡೆದ ವೃತ್ತಿ ಮಾಡೋದು. ಇದು ಎಂತ ಗೊತ್ತಿಲ್ಲ, ಇದು ಬಿಡಿ ತೆಗಿನೇ ತಪ್ಸಿ ತಪ್ಸಿ ಹೇಳಿ ಅಡಿಯಾ. ಎಲ್ಲ ಸರ್ದು ಹೋಗದೆ ಅದು ಚೀಲ ತಾಗೋಗ್ತದೆ, ಚೀಲ ಆಚೆಗೆ ಹೊತ್ತೇನೆ, ಆಚೆಗೆ ಅಡಿಯ ಅಡಿಯ ಅಡಿಯ. ಇದೊಂದು ಎವಡ ಸಾಯ್ತಕ್ಕಂತೀಗ. ಸರಿ ಹಚ್ಚುವ ಮಗ, ಹಚ್ಚುವ. ಇದರ ಪಪ್ಪ ಕತ್ತಲ್ಲ ಈ ಚೀಲ ಹಿಡ್ಕೊಂಡು ಐತೆ ನೋಡ್ರಿಲ್ಲ ಹೇಳಿ. ಮೇಲೆ ಇಟ್ಕೊಳ್ಳಿ ಬಸ್ ಬಂದ್ರ ಕಡೆಗೆ ಮತ್ತೆ ನಮ್ಮರ ಅದು ಬಳ್ಳಿ. ಕೆಲವು ಸಲ ದೊಡ್ಡ ದೊಡ್ಡ ಹಾವುಗಳು ಹಿಡಿದಿದ್ರೆ ಹಿಂದೆ ಬದಿ ಬಿಡುಕ್ ನಮಗೆ, ಕೆಲವರು ಅದೇ ಬಳ್ಳಿ ಚೀಲ ಬಟ್ಟಿ ಐತಲ್ಲ, ಹಾವು ಹೊರ ಬೈತಲ್ಲ, ಅಲ್ಲೇ ಸ್ಟಾಪ್ ಮಾಡೋಕೆ ಬರುತ್ತೆ ಮಗ, ಸ್ಟಾಪ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಸ್ನೇಕ್ ಥಾಮಸ್ ಬಂದು ಅಂಬಾಗಿಲು. ಇವತ್ತು ನನಗೆ 2 ಕಾಲ ಗಂಟು ಪೇನು ಜಾಸ್ತಿ ಆಗಿದೆ, ನೋವು. ಆದರೂ ಕೂಡ ಒಂಚೂರು ಕೆಲಸ ಮಾಡ್ತಾಯಿದ್ದೆ ಮನೆ ಹತ್ರ ನೀ ಕ್ಯಾಂಪ್ ಹಾಕ್ಕೊಂಡು. ಒಂದು ಸಡನ್ನೇ ಒಂದು ಕಾಲ್ ಬಂತು. ನಮ್ಮ ಕ್ಯಾರಗಲ್ ಗ್ರಾಮ ಬೈಂದೂರು ತಾಲೂಕಿನಲ್ಲಿ ದಿವಂಗತ ಸಂಜೀವ್ ಪೂಜಾರಿ ಅವರ ಅಳಿಯ ಜಯಶೀಲ ಪೂಜಾರಿ ಅವರು ಕರೆ ಮಾಡಿದರು. ಒಂದು ಹಾವು ಅವರು ಈ ಅಗೆ ಬಿತ್ತನೆ ಮಾಡಲಿಕ್ಕೆ ಅಗೆ ಮಾಡಿದರು. ಅಗೆ ಮಾಡಿದ್ದಕ್ಕೆ ಬಲೆ ಹಾಕಿದಂಥ ಜಾಗದಲ್ಲಿ ಬಲೆಯಲ್ಲಿ ಬಂದು ಈ ಹಾವು ನಾಗರಾವು ಸಿಕ್ಕಬಿದ್ದಿತ್ತು. ಅವರು ಮನೆಯವರು ಹೆಂಗಸರು ಹೇಳಿದರು, ಕ್ಯಾರೆ ಹಾವು ಮರ ಒಂಚೂರು ತೆಗೆದು ಬಿಸಾಕು ಮರ ಅಂದರು. ತಕ್ಷಣ
ಸಮಯಪ್ರಜ್ಞವಾಗಿ ಜಯಶೀಲ ನೋಡಿದವಾಗ ಅವರು ಜಯಶೀಲ ಪೂಜಾರಿ ಅವರು ನೋಡಿದವಾಗ ನಾಗರಾವ್ ತಕ್ಷಣ ನನಗೆ ಕರೆ ಮಾಡಿದರು. ಕರೆ ಮಾಡಿ ಆ ಸ್ಥಳಕ್ಕೆ ದೌಡಾಯಿಸಿ ಹೋದೆ. ನಾನು ಹೋಗಿ ಆ ನಾಗರಾವನ್ನು ಸೆರೆ ಹಿಡಿದಿದ್ದೇನೆ. ಈಗ ದಯವಿಟ್ಟು ಸ್ನೇಹಿತರೆ, ಇದು ನಾನು ಶೋಗೋಸ್ಕರ ಮಾಡ್ತಾ ಇರೋದಲ್ಲ. ಈ ವಿಡಿಯೋ ನೋಡಿದವರು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಜನಮೆಚ್ಚಿನ ಜನಸ್ನೇಹಿತ ಸ್ನೇಕ್ ಥಾಮಸ್ ಸುಪ್ಪುಂದ ಅಂಬಾಗಿಲು. ಇದು ನೋಡಿ, ಒಬ್ಬನೇ ಬಂದಿದ್ದೆ ನಾನು. ನಾಗರಾವನ್ನು ಕ್ಯಾಚ್ ಮಾಡಲಿಕ್ಕೆ ಭಾಳ ಕಷ್ಟ ಆಯಿತು. ಗಂಡು ನಾಗರಾವು ನೋಡಿ 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 ಕಷ್ಟ ಇದೆ ನೋಡಿ, ಹೆಂಗೆ ಬರುತ್ತೆ ನೋಡಿ. ಒಬ್ಬನೇ ಬಂದರಿಂದ ಭಾಳ ಕಷ್ಟ ಆಯಿತು ನನಗಿವತ್ತು. ಆದರೂ ಕೂಡ ಈ ಹಾವನ್ನು ಸೆರೆ ಹಿಡಿದಿದ್ದೇನೆ. ಈಗ ಹಾವನ್ನು ರಿಲೀಸ್ ಮಾಡಿದ್ದೇನೆ, ಬಿಡ್ತಾ ಇದ್ದೇನೆ. ನೋಡಿ, ಸುತ್ತಬಾರು ಅರಣ್ಯ. ನಾನು ಎಲ್ಲಿ ಜನವಸತಿ ಪ್ರದೇಶದಲ್ಲಿ ಬಿಡುವುದಿಲ್ಲ. ಹಾವುಗಳನ್ನು ನೇರವಾಗಿ ಕಾಡಿಗೆ ಬಿಡ್ತೇನೆ. ಯಾಕಂದರೆ ಜನವಸತಿ ಪ್ರದೇಶದಲ್ಲಿ ಬಿಟ್ಕೊಂಡು ನಮ್ಮ ಹೆಸರು ಹಾಳು, ಆಚೆ ಈಚೆ ಪಕ್ಕದ ಮನೆ ಇದ್ದಲ್ಲೆಲ್ಲ ಜನರಿಗೂ ತೊಂದರೆ. ಫುಲ್ಲು ಕಾಡು ಪ್ರದೇಶದಲ್ಲೇ ಬಿಡ್ತಾ ಇದ್ದೇನೆ. ದಯವಿಟ್ಟು ಸ್ನೇಹಿತರೆ, ಹಾವುಗಳು ಬಂದ ತಕ್ಷಣ ನನಗೆ ಕರೆ ಮಾಡಿ. ನಿಮ್ಮ ಕರೆಗೆ ಸ್ಪಂದಿಸಿದಲ್ಲಿ ನಾನು ಬಂದೇ ಬರ್ತೇನೆ, ಬಾರದೇ ಇರುವುದಿಲ್ಲ. ಬರ್ತೆ ಅಂತೇಳಿ ಮಾತು ಕೊಟ್ಟಿದ್ದರೆ ಆ ಮಾತಿಗೆ ಬಂದೇ ಬರ್ತೇನೆ ಸ್ನೇಹಿತರೆ. ದಯವಿಟ್ಟು ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಒಂದು ಬೇಜಾರು ಆಯ್ತು ನನಗೆ ಇವತ್ತು ಸಿಕ್ಕಾಪಟ್ಟೆ. ಅಂದರೆ ಒಂದು ಹಾವಿನಿಗೋಸ್ಕರ 7-8 ಕರೆಗಳು ಗಾಡಿಯಲ್ಲಿರುವಾಗ ನಾವು ನಮ್ಮ ಜೀವದ ಹಂಗು ತೊರೆದು ನಾವು ಬರುವಂಥದ್ದು. ಅದು ಇವತ್ತು ಒಬ್ಬನೇ ಬಂದಿದ್ದೆ ನಾನು. ಜೀವದ ಹಂಗು ತೊರೆದು ಬರುವಾಗ ನಾನು ಎಲ್ಲ ಟೈಮಲ್ಲಿ ಬ್ಲೂಟೂತ್ ಯೂಸ್ ಮಾಡೋದಿಲ್ಲ. ಯಾಕಂದರೆ ಮೊಬೈಲು ನಾವು ಗಾಡಿಯಲ್ಲಿ ಬರುವಾಗ ನಮ್ಮ ಜೀವಕ್ಕೂ ಹಾನಿ, ಮತ್ತು ಕಾನೂನು ದೃಷ್ಟಿಯಲ್ಲಿ ಮೊಬೈಲು ನಿಷೇಧ ಬಳಕೆ. ಹೌದಾ? ಎಲ್ಲಾದರೂ ನಮಗೆ ಗ್ರಾಚಾರಕ್ಕೆ RTO ಅವರು ಅಥವಾ ಪೊಲೀಸ್ನವರು ಸಿಕ್ಕಿದರೆ ನಮ್ಮ ಮೇಲೊಂದು ಕೇಸ್ ಹಾಕಿಕೊಳ್ಳುವಂಥ ಚಾನ್ಸ್ ಆಗ್ತದೆ. ನೀವು ಅಪಾಯದಲ್ಲಿ ಕರಿತೀರಿ. ಒಂದು ಸಲ ನಾನು ಮಾತು ಕೊಟ್ಟಿದ್ರ ಮೇಲೆ ಬರ್ತೆ ಅಂತೇಳಿ ಎಸ್ ಅಂತೇಳಿ ಹೇಳಿದ್ರ ಮೇಲೆ ಬಂದೇ ಬರ್ತೇನೆ ನಾನು. ಯಾರಿಗೂ ನಾನು ಮೋಸ ಮಾಡಲ್ಲ. ದಯವಿಟ್ಟು ಸ್ನೇಹಿತರೆ, ಅವು ಬಂದ ತಕ್ಷಣ ಕರೆ ಮಾಡಿ. ಮತ್ತು ಏನಂದರೆ, ಈಗ ಮಳೆಗಾಲ, ರೆಸೋಲೈಫರ್ ಕಾಟ ಭಯಂಕರ ಇದೆ. ಈಗ ಅವುಗಳು ಮರಿಗಳು ಸಾಧಾರಣ, ಈಗ ಮರಿಗಳು ಸುಮಾರಿಗೆ ಬೆಳಕಂತ ಬಂದಿವೆ, ಚಿಕ್ಕದ್ದು ಮರಿಗಳೆಲ್ಲ. ಮೊನ್ನೆನೂ ಕೂಡ 1-2 ಹಿಡಿದಿದ್ದೇನೆ ಬಾವಿಯಲ್ಲಿ ನಾನು. ದಯವಿಟ್ಟು ಸಾಯಂಕಾಲ 6 ಗಂಟೆ ಆದ ತಕ್ಷಣ ನೀವು ಕಾಲಡಿಯಲ್ಲಿ ಬೆಟ್ರಿ ತಕ್ಕೊಂಡು ಹೋಗಿ. ಬೆಟ್ರಿ ತಕ್ಕೊಂಡು ಬೆಟ್ರಿಯ ಸಹಾಯದಿಂದ ನೋಡ್ಕೊಳ್ಳಿ. ಮನೆಯಲ್ಲಿ ಮಂಚದಡಿಯಲ್ಲಿ ನೋಡ್ಕೊಳ್ಳಿ. ಕಿಟಕಿ ಬಾಗಿಲುಗಳನ್ನು ಮುಚ್ಚಿಕೊಳ್ಳಿ. ನಾಣಿ ಡ್ರಾಪ್ ಬಳಸ್ಕೊಳ್ಳಿ. ಪೈಪೆಲ್ಲ ನೀರು ಹೋಗುವಂಥ ಚೆಂಬರಿಗೆ, ಮತ್ತು ಪೈಪಿನ ಇದಕ್ಕೆ ಚೆಂಬರಿಗೆ ಜಾಲರಿ ಹಾಕ್ಕೊಳ್ಳಿ. ಜಾಲರಿ ಹಾಕ್ಕೊಳ್ಳದಿದ್ದರೆ ಪೈಪಿನ ಒಳಗಡೆಯಿಂದ ನಿಮ್ಮ ವೇಸ್ಟ್ ನೀರು ಹೋಗ್ತದೆ, ಪ್ಲಂಬಿಂಗ್ ನೀರು, ಅದರಲ್ಲಿ ಕೂಡ ಹಾವುಗಳು ಒಳಬರುವಂಥ ಚಾನ್ಸ್ ಇದೆ. ಎಷ್ಟು ಹಾವುಗಳು ಬಂದಿವೆ. ಹಾಗಿಂದ ದಯವಿಟ್ಟು ಹಲೋ ಹಾಂ ಕೈ ಅವ್ರನ್ನಂತ ಸೊಡ್ ದಿವರ್ ಸುಡೋ ಇಲ್ಲ ಸೊಡ್ ಕಟ್ಕರ್ ದಾಲೆ ಸೊಣ್ಣದಲ್ಲೇ. ದಯವಿಟ್ಟು ಸ್ನೇಹಿತರೆ, ವಿಡಿಯೋ ಆದಷ್ಟು 2 ನಂಬರ್ ನಾನು ಕೊಟ್ಟಿರ್ತೇನೆ. ನೀವು ನಿಮ್ಮ ಕರೆ ಮಾಡಿದಲ್ಲಿ ಕರೆಗೆ ಸ್ಪಂದಿಸಿ ಬಂದೇ ಬರ್ತೇನೆ. ದಯವಿಟ್ಟು ನೋಡಿ. ಮತ್ತು ಹಾವು ಮನೆ ಒಳಗಿದ್ದರೆ, ಹಂಚಿನ ಮನೆ ಒಳಗಿದ್ದರೆ ಹಾವು ಹೋಗುತ್ತೆ ಅಂತೇಳಿ ಸುಮ್ಮನೆ ಇರಬೇಡಿ. ಕೆಲವರು ನಾಗರಾವು ಮೊನ್ನೆ ಕೂಡ ಒಂದು 7 ಗಂಟೆ ಬಂದ ಹಾವು 9 ಗಂಟೆ ಚಿಲ್ಲರೆ ಆಯ್ತು ನನಗೆ ಕರೆ ಮಾಡುವಾಗ, ಕತ್ಲೆ ಹೊಳೆಯಲ್ಲಿ. ಹಾಗಾಗಿ ದಯವಿಟ್ಟು ಹಾವುಗಳು ಯಾವುದು ಅಂತೇಳಿ ಕನ್ಫರ್ಮ್ ಮಾಡ್ಕೊಳ್ಳಿ, ಪಟ್ಟಕ್ಕೆ ಕರೀರಿ. ನನಗತ್ತೇಳಿ ಇಲ್ಲ. ಸಾಧಾರಣ ಈಗ ನಾನು ಬರ್ತಾ ಇರೋದು, ನಾನು ರಿಸೀವ್ ಮಾಡೋಕ್ಕೆ ಹತ್ತಿರ ನಿಮಗೆ ಯಾರಿಗೂ ಫೋನ್ ಮಾಡಿದ ತಕ್ಷಣ ಬರೋದು ನಾನೇ. ಜೈ ಹಿಂದ್, ಜೈ ಹಿಂದ್, ಜೈ ಕರ್ನಾಟಕ. ನಿಮ್ಮ ಜನಮೆಚ್ಚಿನ ಜನಸ್ನೇಹಿತ ಸ್ನೇಕ್ ಥಾಮಸ್ ಸುಪ್ಪುಂದ ಅಂಬಾಗಿಲು.